ನ್ಯೂಸ್ ಫಸ್ಟ್ ಆಯೋಜಿಸ್ತಾ ಇರುವ ಕರ್ನಾಟಕದ ಅತಿ ದೊಡ್ಡ ಇವಿ ಎಕ್ಸ್ಪೋ. ಮಂಡ್ಯ ಜಿಲ್ಲಾ ನ್ಯಾಯಾಲಯಕ್ಕೆ ಬಾಂಬ್ ಬೆದರಿಕೆಯ ಮೇಲ್ ಬಂದಿರುವಂತದ್ದು ಸದ್ಯ ಇದೀಗ ಆತಂಕದ ವಾತಾವರಣ ನಿರ್ಮಾಣ ಆಗಿದೆ. ನಮ್ಮ ಜೊತೆ ವಕೀಲರುಗಳಿದ್ದಾರೆ, ನೇರವಾಗಿ ಮಾತನಾಡಿಸ್ತೀನಿ. ಸರ್, ಎಷ್ಟೊತ್ತಿಗೆ ಬಂತು ಬಾಂಬ್ ಬೆದರಿಕೆ? ಸರ್, ಇದು ಒಂದು 11:15 ಇರ್ಬೋದು ಸರ್. ನ್ಯಾಯಾಲಯದಲ್ಲಿ ಕಲಾಪ ನಡೆಯುತ್ತಂತ ಸಂದರ್ಭದಲ್ಲೇ ಇದು ಮೇಲ್ ಬಂದಿರುವಂಥದ್ದು. ಆ ಸಂದರ್ಭದಲ್ಲಿ ಈಗ ನ್ಯಾಯಾಧೀಶರಿಗೆ ಮೇಲ್ ಬಂದ ತಕ್ಷಣ ಎಲ್ಲ ನ್ಯಾಯಾಧೀಶರಿಗೆ ಮತ್ತು ಅಲ್ಲಿ ಇದ್ದಂಥ ವಕೀಲರಿಗೆಲ್ಲ ನ್ಯಾಯಾಧೀಶರು ಅದು ತಿಳಿದ ತಕ್ಷಣಕ್ಕೆ ಪ್ರತಿಯೊಬ್ಬರಿಗೂ ಕೂಡ ಇದೊಂದು ಒಂದು ಬಾಯ್ದ ವಾತಾವರಣ ಸೃಷ್ಟಿಯಾಯಿತು. ನಾವು ಭಾಳ ಭಯಪಟ್ಟು ಕಕ್ಷಿಗಾರರು, ನಾವು ನ್ಯಾಯಾಧೀಶರು, ನಾವೆಲ್ಲ ಕೂಡ ನಾವು ನಮ್ಮ ಜೀವವನ್ನು ಹಿಡ್ಕೊಂಡು ಹೊರಗೆ ಓಡೋದೇ ಆಯಿತು. ನಾವು ಸುರಕ್ಷಿತವಾಗಿ ಹೊರಗೆ ಬರೋದೇ ದೊಡ್ಡ ಸಾಹಸ ಆಯಿತು ಸರ್. ಇದು ಪ್ರಪ್ರಥಮವಾಗಿ ಮಂಡ್ಯದಲ್ಲಿ ಇದು ಪ್ರಾರಂಭ ಆಗಿರುವಂಥದ್ದು. ಇಂಥ ಸುದ್ದಿ ಕೇಳಿರುವಂಥದ್ದು. ನಾವು ಬೇರೆ ಕಡೆ ಎಲ್ಲ ನಾವು ಅಲ್ಲಿ ನ್ಯಾಯಾಲಯ ಬೇರೆ ಕಡೆ ಏನೋ ಬಾಂಬ್ ಬಿಟ್ಟಿದ್ರೆ ಅಂತ, ಬಾಂಬ್ ಒಂದು ಬೆದರಿಕೆಕರವಾಗಿದೆ ಅಂತ ನಾವು ಕೇಳ್ತಿದ್ದೆವು. ನಾವು ಈ ದಿವಸ ನಮ್ಮಲ್ಲೇ ಮಂಡ್ಯದಲ್ಲಿ ಕೇಳೋದು ಬಹಳ ನೋವಾಯಿತು ಸರ್, ಭಾಳ ಕಷ್ಟ ಆಗ್ತು. ಇಂಥ ಸಂದರ್ಭದಲ್ಲಿ ನೋಡಿದ್ರೆ ನಾವು ಮಂಡ್ಯದಲ್ಲಿ ಸುರಕ್ಷಿತ ಸ್ಥಳ ಅಂತೇಳಿ ನಾವು ಹೇಳ್ಕೊಬರ್ತಿದ್ವಿ, ಚೆನ್ನಾಗಿದ್ದೀವಿ ಅಂತ ಹೇಳ್ತಿದ್ವಿ. ನಾವು ಕಲಾಪ ಮಾಡಿ ಚೆನ್ನಾಗಿತ್ತು ಅಂತ ನಾವು ಕಲಾಪ ಮಾಡೋಕ್ಕೆ ತೊಂದರೆ ಆಗ್ತದೆ. ಅಂಥ ಸಂದರ್ಭದಲ್ಲಿ ನಾವೀಗ ಇಷ್ಟು ಜಾಗದಲ್ಲಿ ಎಲ್ಲಿ ಬಾಂಬ್ ಬಿಟ್ಟಿದ್ದಾರೆ ಅಂತ ಅನ್ನೋದು ಭಯ, ನಾವು ಎಲ್ಲಿ ನಿಂತ್ಕೋಗೋ ಭಯ, ಜೊತೆಗೆ ನಾವು ಎಲ್ಲೋ ಇನ್ನೊಂದು ಕಡೆ ಹೋಗ್ಬೇಕಾದ್ರೆ ಅದು ಭಯ ನಡೀತದೆ ಸರ್. ಈಗ ಇದರಲ್ಲಿ ಯಾವುದು ಪೊಲೀಸ್ನವರು, ಅಗ್ನಿಶಾಮಕ ದಳ, ಬಾಂಬ್ ನಿಷ್ಕ್ರಿಯ ದಳ, ಡಾಗ್ ಸ್ಕ್ವಾಡು ಎಲ್ಲ ಪ್ರತಿಯೊಬ್ಬರು ಕೂಡ ಚೆನ್ನಾಗಿ ಮಾಡ್ತಾರೆ ಸರ್. ಎಲ್ಲರೂ ಕೂಡ ಜೊತೆಗೆ ನಿಮ್ಮ ಮೀಡಿಯಾದವರು ಪ್ರತಿಯೊಂದು ಕೂಡ ನಾವು ಕೂಡ ಎಲ್ಲೇನಿರ್ಬೋದು ಅಂತೇಳಿ ಅದನ್ನು ಕಲೆಗಳನ್ನು ಸಂಗ್ರಹಿಸ್ತಿದ್ದಾರೆ. ಜೊತೆಗೆ ಈ ರೀತಿ ಮತ್ತೆ ಮರುಕಳಿಸ್ಬಾರ್ದು, ಇದನ್ನು ದೊಡ್ಡ ಮಾಡ್ತಾರೆ ಸರ್. ಇನ್ನೂ ಗೊತ್ತಿಲ್ಲ ಸರ್ ಅದು ಯಾಕೆಂತಾರೆ ಯಾರು ಅಂತ ನಾವು ಈ ಸಂದರ್ಭದಲ್ಲಿ ಗೊತ್ತಾಗೋದು. ಯಾಕೆಂತಾರೆ ಇದನ್ನು ಈ ಸಂದರ್ಭದಲ್ಲಿ ಪ್ರತಿಯೊಬ್ಬರು ನೋಡಿದಾಗಲೇ, ಯಾಕೆಂತಾರೆ ಈಗ ಬಿಟ್ಟಿರ್ತಾರೆ ಅಷ್ಟೇ ಒಂದು ಸಂದೇಶನ, ನೆಕ್ಸ್ಟ್ ನಾವೇ ಮಾಡಿದ್ದೀವಿ ಅಂತ ಕಿಡಿಗೇಡಿಗಳಿರ್ತಾರೆ. ಆ ರೀತಿ ಇದೆ ಸರ್ ಅದು. ಸರಿ, ಏನು ಸರ್, ಬಹಳಷ್ಟು ಜನ ಇದ್ರು, ಎಲ್ಲರೂ ಕೂಡ ಹೊರಕಳಿಸಿದಾರ, ಏನು ಆತಂಕದ ವಾತಾವರಣ ಯಾವ? ಮಂಡ್ಯ ಜಿಲ್ಲೆಯಲ್ಲಿ ಪ್ರಪ್ರಥಮ ಸರ್, ನನ್ನ 22 ಸರ್ವಿಸಲ್ಲಿ ನನ್ನ ವೃತ್ತಿ ಬಂತವಳಿಂದ ಮಂಡ್ಯ ಜಿಲ್ಲೆಯಲ್ಲಿ ಬಾಂಬ್ ಇರುವಂಥ ಮಾಹಿತಿ ಇದೇ ಹಾಕಿದ್ದಾರೆ. ಅಡೆಕ್ಸ್ ಬಾಂಬ್ ಹಾಕ್ತೀವಿ ಅಂತ ಮೇಲ್ ಹಾಕಿರೋದು ಇದೇ ಪ್ರಪ್ರಥಮ ಸರ್. ಇಲ್ಲಿ 1,000-2,000 ಜನ ಕಕ್ಷಿದಾರಿದ್ರು, ಸ್ಟಾಫ್ ಒಂದು 200-300 ಜನ ಸ್ಟಾಫ್ ಇದ್ರು, ಒಂದು 16-20 ಜನ ಜಡ್ಜ್ಗಳಿದ್ರು, 2,000 ಜನ ಗಂಟಿದ್ರು. ಇದೇ ಮಂಡ್ಯ ಜಿಲ್ಲೆಗೆ ಸರ್ ಇದು ಹಿಸ್ಟ್ರಿ ಆಗಿದೆ ಸರ್. ಇದು ಅಂದ್ರೆ RDX ಬಾಂಬನ್ನೇ ಬ್ಲಾಸ್ಟ್ ಆಗ್ತಾ ಇದೀವಿ ಅಂತ ಮೇಲ್ ಹಾಕಿದ್ದಾರೆ ಸರ್. ಆಗ್ತಾ ಇದೀವಿ, ಎಷ್ಟೊತ್ತಿಗೇನು ಹೇಳಿಲ್ಲ. ಬಟ್ 11:05 ಕಟ್ಟ ಬಂತು. 11:20 ಎಲ್ಲ ಸ್ಕೋಟ್ ಈಚೆಗೆ ಬಂದು ಎಲ್ಲ ಕಕ್ಷಿದಾರರು, ನ್ಯಾಯಾಧೀಶರು, ಸ್ಟಾಫು ಮತ್ತು ವಕೀಲರು ಎಲ್ಲ ಈಚೆ ಕಡೆ ಬಂದು ಎಲ್ಲ ಆತರಣ ಆಯ್ತು ಸರ್. ಎಲ್ಲರೂ ಈ ಥರ ಮಂಡ್ಯ ಜಿಲ್ಲೆ ಬಂತಲ್ಲ, ಬೇರೆ ಮೈಸೂರಲ್ಲಾಗಿತ್ತು, ಬೇರೆ ಕಡೆ ಎಲ್ಲ ಆಗಿತ್ತು, ಇಲ್ಲಾಗಿತ್ತು, ಈ ಮಂಡ್ಯಲ್ಲೂ ಆಗಿತ್ತು ಅಂತ ಎಲ್ಲ ಈಚೆಗೆ ನಾವು ಇದ್ಕೊಂಡು ಸಮಯ ಏನು ಅದರಲ್ಲಿ 12:15 ಕರೆಕ್ಟಾಗಿ 12:15 ಗಂಟೆಗೆ ನಾವು RDX ಬಾಂಬ್ನ ಸ್ಫೋಟಗೊಳಿಸ್ತೀವಿ, ಎಲ್ಲರನ್ನ ಇಲ್ಲಿರೋರನ್ನ ಸ್ಥಳಾಂತರ ಮಾಡಿ ಅಂತೇಳಿ ಮೇಲ್ ಬಂದಿದೆ. ಮಾನ್ಯ ಜಿಲ್ಲಾ ಪ್ರಧಾನ ಸತ್ರ ನ್ಯಾಯಾಧೀಶರ ಮೇಲ್ ID ಬಂದಿದೆ. ಜೊತೆಗೆ ನಮ್ಮ ನ್ಯಾಯಾಧೀಶರು ಈ ಒಂದು ತಪಾಸಣೆ ಸಂಬಂಧಪಟ್ಟಂತೆ ಎಲ್ಲ ರೀತಿಯ ಕಾರ್ಯ ಇದನ್ನು ಏನು ಹೇಳ್ಬೋದು, ಅವರು ಇದನ್ನು ಎಲ್ಲ ಕಡೆಯೂ ಕೂಡ ಮುಂದಾಳತ್ವ ವಹಿಸಿ ಮಾಡ್ತಾರೆ ಸರ್. ಅವರು ಕೂಡ ಯಾಕೆಂತಾರೆ ಅಂತ ಅವರ ಒಂದು ಇದರಲ್ಲಿ ಇರೋದು ಯಾವುದು ಸೂಪರ್ದಲ್ಲಿ ಇರೋದ್ರಿಂದ ಚೆನ್ನಾಗಿ ಮಾಡ್ತಾರೆ. ಇದಿಷ್ಟು ವಕೀಲರ ಮಾತಾಗಿರುವಂಥದ್ದು. ಅಂದ್ರೆ ಒಂದ್ ರೀತಿ ಆತಂಕದ ವಾತಾವರಣ ನಿರ್ಮಾಣ ಆಗಿತ್ತು. ಅಂದ್ರೆ RDX ಬಾಂಬನ್ನೇ ಬ್ಲಾಸ್ಟ್ ಮಾಡ್ತೀವಿ ನಿಟ್ಟಿನಲ್ಲಿ ಒಂದು ಬೆದರಿಕೆಯ ಮೇಲ್ ಬಂದಿತ್ತು. 12:15 ಆ ಒಂದು ಸ್ಫೋಟವೂ ಕೂಡ ಆಗುತ್ತೆ ನಿಟ್ಟಿನಲ್ಲಿ ಹೇಳಿದ್ರು. ಸದ್ಯ ಆ ಕಿಡಿಗೇಡಿಗಳನ್ನ ಬಂಧಿಸಿ ನಿಟ್ಟಿನಲ್ಲಿ ಒಂದಷ್ಟು ಒತ್ತಾಯವನ್ನು ಕೂಡ ವಕೀಲರು ಮಾಡ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ನರ್ಸಿಜ್, ನಂದೀಶ್, ನ್ಯೂಸ್ ಫಸ್ಟ್ ಮಂಡ್ಯ.